ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧ ಮುಂದುವರೆದಿರುವಂತದ್ದು ಇದು ಜಾಗತಿಕವಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ಕೊಡ್ತಾ ಇದೆ. ಆರ್ಥಿಕವಾಗಿ ಹೊಡೆತವನ್ನ ಕೊಡ್ತಾ ಇರುವಂತದ್ದು ಜನಸಾಮಾನ್ಯರ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಜಾಗತಿಕವಾಗಿ ಪರಿಣಾಮ ಬೀರ್ತಾ ಇರುವಂತ ಯುದ್ಧ ಇದು. ಗ್ಯಾಸ್ ದರ ಏರಿಕೆ, ತೈಲ ಬೆಲೆ ಹೆಚ್ಚಳದ ಭೀತಿ, ಕೃಷಿ, ವ್ಯಾಪಾರ, ವಾಣಿಜ್ಯ ಕ್ಷೇತ್ರಗಳಿಗೆ ಹೊಡೆತ ಬೀಳ್ತಾ ಇದೆ. ಆಮದು ರಫ್ತು ವ್ಯವಹಾರದ ಮೇಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಆಮದು ಮತ್ತು ರಫ್ತು ವ್ಯವಹಾರದ ಮೇಲೆ ಎಫೆಕ್ಟ್ ಆಗ್ತಾ ಇರುವಂಥದ್ದು, ಮಧ್ಯಪ್ರಾಚ್ಯಕ್ಕೆ ಹೋಗುವಂಥದ್ದು ಮತ್ತೆ ಅಲ್ಲಿಂದ ಬರುವಂಥದ್ದು ಒಂಥರ ಸ್ಟಾಪ್ ಆದಂತಾಗಿರುವಂಥ ಹಿನ್ನೆಲೆಯಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಬಂದಾಗುವ ಭೀತಿಯಲ್ಲಿ ಹೋಟೆಲ್ ಉದ್ಯಮ, ಹೋಟೆಲ್ಗಳಿಗೆ ಗ್ಯಾಸ್ ಪೂರೈಕೆ ವ್ಯತ್ಯಯ ಉಂಟಾಗಿದೆ. ತೈಲ ಬೆಲೆ ಏರಿಕೆ ಆಗುವಂಥ ಎಲ್ಲ ಮುನ್ಸೂಚನೆಗಳು ಕೂಡ ಇರುವಂಥದ್ದು. ಪೆಟ್ರೋಲ್ ಡೀಸೆಲ್ ದರ ಏರಿದ್ರೆ ಜೀವನ ದುಬಾರಿ ಆಗುವಂಥ ಚಾನ್ಸಸ್ ಇದೆ. ಒಂದ್ ಕಡೆ LPG ಸಮಸ್ಯೆ ಕೂಡ ಇಲ್ಲ ಅಂತ ಹೇಳ್ತಾ ಇತ್ತು ಕೇಂದ್ರ ಸರ್ಕಾರ. ಅದಾದ್ಮೇಲೆ ನೋಡಿದ್ವಲ್ಲ ಯಾವ ರೀತಿಯಾಗಿ ಬರೆ ಹಾಕಿದ್ರು ಕೇಂದ್ರ ಸರ್ಕಾರದವರು ಅನ್ನುವಂಥದ್ದು. ಈಗ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲೂ ಹಂಗೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಆದರೆ ತೈಲ ಕಂಪನಿಗಳು ಹೇಳ್ತವೆ 2.5 ತಿಂಗಳವರೆಗೂ ಕೂಡ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಅಂತೂ ಆಗಲ್ಲ ಅಂತ. ಮತ್ತು ಒಂದ್ ಕಡೆ ರಷ್ಯಾದಿಂದಲೂ ಕೂಡ ಆಮದು ಮಾಡ್ಕೊಳ್ಳಾಗ್ತಾ ಇದೆ. ಮಧ್ಯಪ್ರಾಚ್ಯದಿಂದ ಬರಬೇಕಾಗಿದ್ದು ಮಾತ್ರ ಹೋಲ್ಡ್ ಆಗಿರುವಂಥದ್ದು. ಆದರೆ ಸಿಕ್ಕಿದ್ದೇ ಚಾನ್ಸು ಅನ್ನುವಂಥ ನಿಟ್ಟಿನಲ್ಲಿ ಮತ್ತಷ್ಟು ಜನಸಾಮಾನ್ಯರ ಮೇಲೆ ಬರೆ ಹಾಕ್ತಾ ಇದ್ರೆ ಸಾಕು ಅಷ್ಟೇ. ದಿನಬಳಕೆ ವಸ್ತುಗಳ ಮೇಲೂ ಕೂಡ ಪರಿಣಾಮ ಬೀರುವಂಥದ್ದು. ಯಾಕೆಂದ್ರೆ ಒಂದೊಂದು ರೇಟ್ ಜಾಸ್ತಿ ಆದರೂ ಕೂಡ ಚೈನ್ ಲಿಂಕ್ ತರ ಬೇರೆದ್ರ ಮೇಲೂ ಪರಿಣಾಮ ಆಗುತ್ತೆ. ಈಗ ಹೆಂಗಿದ್ರು ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವಾಗಲೇ 11:15 ಒಬ್ರು ಗೆಸ್ಟ್ ಹೇಳ್ತಾ ಇದ್ರು, ಈ ಅಡುಗೆ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಆಗಿದೆಯಲ್ಲ ಅದನ್ನ ಸ್ಟಾಕ್ ಮಾಡಿ ಹಂಗೆ ಇಟ್ಕೊಳ್ತಾ ಇದ್ದಾರೆ, ಹೊರಗಡೆ ಬಿಡ್ತಾ ಇಲ್ಲ. ಸುಮ್ಮನೆ 5 ರಿಂದ 6 ರೂಪಾಯಿ 10 ರೂಪಾಯಿವರೆಗೂ ಜಾಸ್ತಿ ಮಾಡಿರುವಂಥದ್ದು. 1 ತಿಂಗಳಿಗೆ ಆಗುವಷ್ಟು ಇದ್ದರೂ ಕೂಡ ಅಡುಗೆ ಎಣ್ಣೆ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಇದೊಂಥರ ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಲಾಗ್ತಾ ಇದ್ದು. ಅದೇ ರೀತಿಯಾಗಿ LPGದು ಕೂಡ ಆಗ್ತಾ ಇದೆಯಾ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಮಾತನಾಡಿದ್ದಾರೆ. ತಮ್ಮ ಸಮಸ್ಯೆ ಏನಾಗ್ತಾ ಇದೆ ಮತ್ತೆ ಯಾವ ರೀತಿಯ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ನೋಡ, ಹೌದು, ನಿನ್ನೆಯಿಂದ ಸಿಲಿಂಡರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟರ್ಗಳು. ನಮಗೆ ಇವತ್ತು ಸಂಜೆವರೆಗೆ ಬರುವಂತ ಒಂದು ವ್ಯವಸ್ಥೆ ಇದೆ. ನಾಳೆ ನಾವೇನು ಮಾಡೋದಂತ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಉದ್ಯಮ ಕೊಡ್ತಾ 100ಕ್ಕೆ 100. ಯಾಕಂತ ಹೇಳಿದ್ರೆ ಈ ಒಂದು ಸಿಲಿಂಡರ್ ಬೆಳಿಗ್ಗೆ ಒಂದು ಹೋಟೆಲಲ್ಲಿ ಗ್ಯಾಸ್ ಹಚ್ಚಿದ ನಂತರನೇ ನಮ್ದು ಪ್ರಾರಂಭ ಆಗೋದು. ಈ ಗ್ಯಾಸೇ ಇಲ್ಲ ಅಂದ್ರೆ ನಾವು ಹೋಟೆಲ್ ರನ್ ಮಾಡೋದು ಹೇಗೆ? ಪ್ರಮುಖವಾಗಿ ಏನಂತ ಹೇಳಿದರೆ, ಸಿನ್ಸ್ ಮಿಡ್ಲ್ ಈಸ್ಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಪ್ಲೈಯರ್ ನಮಗೆ ಕಚ್ಚಾ ತೈಲ ಮತ್ತು ಅನಿಲ ಆ ವಲಯದಲ್ಲಿ. ಸಿನ್ಸ್ ದೇ ಆರ್ ದ ಬಿಗ್ಗೆಸ್ಟ್ ಸಪ್ಲೈಯರ್, ಪ್ರಾಬ್ಲಮ್ ವಿಲ್ ಬಿ ಓನ್ಲಿ ಇಫ್ ದ ವಾರ್ ಒಂದು 2-3 ತಿಂಗಳು ಮೇಲೆ ಹೋದರೆ ಮತ್ತೆ ವಿ ಹ್ಯಾವ್ ಟು ಸಿ ವಾಟ್ ಹ್ಯಾಪನ್ಸ್. ಇಲ್ಲಿಂದ ಮೇನ್ಲಿ ಈಗ ನೋಡಿದರೆ ಅಗ್ರಿ ಕಮಾಡಿಟೀಸ್ ನಮ್ಮದು ಕಾಫಿ ಇದೆ, ಮತ್ತು ಗೋಧಂಬಿ ಇದೆ, ಮತ್ತು ಫಿಶ್ ಪ್ರಾಡಕ್ಟ್ ಇದೆ. ಇರಾನ್ ಅಂದರೆ ಮಿಡಲ್ ಈಸ್ಟಿಂದ ನಮಗೆ ಬಿಟುಮಿನ್ ಅಂದರೆ ಡಾಂಬರ್ ಬರ್ತಿತ್ತು. ಅದು ಅಂದರೆ ಮೊನ್ನೆ 1 ತಾರೀಕು ಬಂದು ಅದು 3ನೇ ತಾರೀಕು ಹೋಗಿದೆ. ನಂತರ ಯಾವುದೇ ಶಿಪ್ ನಮಗೆ ಡಿಕ್ಲೇರ್ ಆಗಲಿಲ್ಲ. ಈಗ ಡಾಂಬರೇ ಪ್ರಾಬ್ಲಮ್ ಆಗಿದೆ ಅಂದರೆ ಬಂದು ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಅಲ್ಲಿಂದ ಬರೋದು ಯಾರು ಏಜೆಂಟ್ನವರು ಇಂಟಿಮೇಷನ್ ಯಾವುದು ಕೊಡ್ತಾ ಇಲ್ಲ. ಬಿಟುಮಿನ್ ಸ್ಪೆಷಲಿ ಬಿಟುಮಿನಿಂದ ಸ್ಟಾಪ್ ಆಗಿದೆ, ನಮಗೆ ಲಾಸ್ ಆಗಿದೆ. ಅಂದರೆ 70 ರಿಂದ 80 ಲಕ್ಷ ಸ್ವಲ್ಪ ಲಾಸ್ ಆಗ್ತಾ ಇದೆ. ಅಲ್ಲಿ ಎಲ್ಲದೂ ಕೂಡ ಬೇರೆ ದೇಶದಿಂದನೇ ಬರಬೇಕು. ಅದರಲ್ಲಿ ಬ್ಯಾಡಗಿ ಕೂಡ ಬಂದು ಕೇವಲ ದುಬೈ ಮತ್ತು ಸೌದಿ ಏನು ಈ ಗಲ್ಫ್ ಕಂಟ್ರೀಸಲ್ಲಿ ಸುಮಾರು 80 ಲಕ್ಷ ಭಾರತೀಯರು ಅಲ್ಲಿದ್ದಾರೆ. ಅವರು ಮುಖ್ಯವಾಗಿ ಭಾರತದ ಆಹಾರವನ್ನು ಉಪಯೋಗ ಮಾಡ್ತಾರೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಕೇರಳದಲ್ಲಿರೋದ್ರಿಂದ ಅವರೆಲ್ಲ ಮೀನು ಇದು ಆಹಾರಕ್ಕೆ ಅವರಿಗೆಲ್ಲರಿಗೂ ಕೂಡ ಬ್ಯಾಡಗಿ ಮೆಣಸಿನಕಾಯಿನೇ ಬೇಕಾಗಿತ್ತು. ಹೀಗಾಗಿ ಕಾಲು ಭಾಗದಷ್ಟು ತೊಂದರೆ ಆಗಿದೆ. ಕರ್ನಾಟಕಕ್ಕೆ ತಟ್ತಾ ಇರುವಂಥದ್ದು ಗಲ್ಫ್ ಯುದ್ಧದ ಎಫೆಕ್ಟ್. ಎಲ್ಲೆಲ್ಲೂ ಅಡುಗೆ ಸಿಲಿಂಡರ್ಗೆ ಆತಂಕ ಎದುರಾಗಿದೆ. ಜನರು ಕೂಡ ಆತಂಕಕ್ಕೊಳಗಾಗಿ ಬುಕ್ ಮಾಡಿದ್ದು. ಆ ಲೈನ್ಗಳನ್ನೇ ಈಗ ಬಂದ್ ಮಾಡಲಾಗಿದೆ. ಬುಕ್ಕಿಂಗ್ ಲೈನ್ಸ್ ಇರುತ್ತಲ್ಲ, ಫೋನ್ ನಂಬರ್ಸು, ಅದನ್ನೇ ಬಂದ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮುಗಿಬಿದ್ದು ಜನ ಅಡುಗೆ ಸಿಲಿಂಡರ್ ಅನ್ನ ಬುಕ್ ಮಾಡ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಅನ್ನು ಕೂಡ ಬುಕ್ ಮಾಡ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಕೂಡ ಸಮಸ್ಯೆ ಆಗಿರುವಂಥದ್ದು. ಗೃಹ ಬಳಕೆಯ ಅಡುಗೆ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ತಕ್ಷಣ ಬುಕ್ಕಿಂಗ್ ಆಗ್ತಾ ಇಲ್ಲ. ಅಡುಗೆ ಸಿಲಿಂಡರ್ ಸ್ಲೋ ಆಗಿದೆ. ಅಡುಗೆ ಸಿಲಿಂಡರ್ ಬುಕ್ಕಿಂಗ್ ಇಂಡಿಯನ್ HP ಏಜೆನ್ಸಿ ಗ್ಯಾಸ್ ಬುಕ್ಕಿಂಗ್ ಆಗ್ತಾ ಇಲ್ಲ. ಗ್ಯಾಸ್ ಸಿಗಲ್ಲ ಅಂತ ಒಮ್ಮೆಲೆ ಹೆಚ್ಚಿನ ಬುಕ್ಕಿಂಗ್ ಆಗ್ತಾ ಇರುವಂಥದ್ದು. ಒಮ್ಮೆಲೆ 70% ಗ್ಯಾಸ್ ಬುಕ್ಕಿಂಗ್ ಏರಿಕೆ ಆಗಿದೆ. ಸರ್ವರ್ ಸ್ಲೋ ಅಂತ ಹೇಳ್ತಾ ಇರುವಂಥದ್ದು ಗ್ಯಾಸ್ ಏಜೆನ್ಸಿಗಳು. ಅಟ್ ಎ ಟೈಮ್ ಎಲ್ಲರೂ ಕೂಡ ಮುಗಿಬೀಳ್ತಾ ಇರುವಂಥ ಹಿನ್ನೆಲೆ ಇಂಡಿಯನ್ HP ಭಾರತ್ ಎಲ್ಲ ಕಂಪನಿಗಳ ಸರ್ವರ್ ಕೂಡ ಡೌನ್ ಆಗಿದೆ.
ಒಂದು ಅದು ಸಿಗಲ್ಲ ಅನ್ನೋದು, ಮತ್ತೊಂದ್ ಕಡೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆಲ್ಲಿ ಬರೆ ಹಾಕುತ್ತೆ ಅಂತ. ಗಾರಡಿ 65 ರೂಪಾಯಿ ಜಾಸ್ತಿ ಮಾಡಿದಾರಲ್ವಾ, ಬೇಕಿದ್ರೆ ಮತ್ತೆ 100-150 ರೂಪಾಯಿ ಜಾಸ್ತಿ ಮಾಡಿದ್ರು ಮಾಡಿಬಿಡ್ತಾರೆ ಇವರೇನು ಅನ್ನುವಂಥ ಕಾರಣಕ್ಕೋಸ್ಕರ ಬುಕ್ ಮಾಡಿದ್ದು. ಪಾಪ ಜನಸಾಮಾನ್ಯರು ಎಷ್ಟು ಸಾಧ್ಯನೋ ಅಷ್ಟು ದುಡ್ಡು ಉಳಿಸ್ಕೊಳ್ಳೋಣ ಅಂತ ಬುಕ್ ಮಾಡಿಬಿಟ್ಟು ಯಾವಾಗ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ವಲ್ಲ. ಸ್ಟಾಕ್ ಇದೆ 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 ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತಲ್ಲ ಅಡುಗೆ ಅನಿಲವನ್ನು. ಸೊ ಹೀಗಾಗಿ ಮತ್ತೆಲ್ಲಿ ಜಾಸ್ತಿ ಮಾಡಿಬಿಡ್ತಾರೆ ಅಥವಾ ಸಿಗದೇ ಇದ್ರೆ ಅನ್ನುವಂಥ ಒಂದು ಭಯ ಇದೆಯಲ್ಲ. ಸೊ ಎಲ್ಲ ಬುಕ್ ಮಾಡಕ್ಕೆ ನಿಂತ್ಕೊಂಡಿದ್ದಾರೆ. 70% ಜಾಸ್ತಿ ಆಗಿದೆ ಅಂತೆ ಬುಕ್ಕಿಂಗು ಒಂದೇ ಸಲ. ಸೊ ಹೀಗಾಗಿ ಎಲ್ಲ ಸರ್ವರು ಡೌನ್ ಆಗೋಗಿದ್ದಾವೆ. ಇನ್ನು ಆ ಫೋನ್ ನಂಬರು ಕೂಡ ಬಂದ್ ಮಾಡಲಾಗ್ಬಿಟ್ಟಿದೆ. ಕೆಲವೊಂದು ಏಜೆನ್ಸಿ ನಂಬರ್ಗಳನ್ನೇ ಬಂದ್ ಮಾಡಲಾಗಿದೆ. ಫೋನ್ ಮಾಡಿದ್ರೆ ನಾಟ್ ರೀಚಬಲ್. ಯಾಕೆಂದರೆ ಎಲ್ಲ ಒಂದೇ ಸಲ ಮುಗಿಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೂ ಕೂಡ ತೊಂದರೆ ಆದಂತ ಆಗ್ತಾ ಇದೆ. ಸೊ ಇದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತ ಯುದ್ಧದ ಎಫೆಕ್ಟ್. ಅಲ್ಲಿ ಬೆಂಕಿ ಹೊತ್ಕೊಂಡಿದ್ರೆ ಅದರ ಕಿಡಿ ಇಲ್ಲಿ ಕಾಣಿಸ್ತಾ ಇದೆ. ಆರ್ಥಿಕವಾಗಿ ಅದರ ಜೊತೆಗೆ ಜನಸಾಮಾನ್ಯರ ಮೇಲೆ ಹೊಡ್ತಾ ಬೀಳ್ತಾ ಇರುವಂಥದ್ದು ಅಲ್ಲಿನ ಯುದ್ಧ. ಬರೀ 5-6 ರಾಷ್ಟ್ರಗಳ ನಡುವಿನ ಯುದ್ಧ ಅಲ್ಲ ಇದು. ತೈಲದ ವಿಚಾರ ಎಲ್ಲ ರಾಷ್ಟ್ರಗಳಿಗೂ ಹೊಡ್ತಾ ಕೊಡ್ತಾ ಇದೆ. ಯಾಕೆಂದ್ರೆ ಭಾರತ 85% ಅಷ್ಟು ಕ್ರೂಡ್ ಆಯಿಲ್ ಅವಲಂಬನೆ ಇದೆ ಇಂಪೋರ್ಟ್. ಅದರ ಮೇಜರ್ ಕಾಂಟ್ರಿಬ್ಯೂಷನ್ ಬಂದು ಮಧ್ಯಪ್ರಾಚ್ಯ ರಾಷ್ಟ್ರಗಳು. ಇರಾನ್ ಇಸ್ರೇಲ್ ನಡುವೆ ಯುದ್ಧ ಹಿನ್ನೆಲೆಯಲ್ಲಿ ಗದಗನಲ್ಲಿ ಸಿಲಿಂಡರ್ ಪಡಿಲಿಕ್ಕೆ ಪರದಾಟವನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ಜನ. ಸಿಲಿಂಡರ್ ಪಡೆಯುವಂತ ನಿಟ್ಟಿನಲ್ಲಿ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕೃತಕ ಅಭಾವ. ಮಾರ್ಚ್ 6ಕ್ಕೆ ಬುಕ್ ಮಾಡಿದ್ರು ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಗದಗದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡ್ತು. ಈ ಸಂದರ್ಭದಲ್ಲಿ ಮಾರ್ಚ್ 6ಕ್ಕೆ ಬುಕ್ ಮಾಡಿದ್ರು ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. 4 ದಿನ ಆಗಿದೆ, ಇನ್ನೂ ಕೂಡ ಸಿಲಿಂಡರ್ ಕೊಟ್ಟಿಲ್ಲ. ಸಿಲಿಂಡರ್ ಏಜೆನ್ಸಿಗೆ ಬರ್ತಾ ಇರುವಂಥದ್ದು ಜನರು. ಸಿಲಿಂಡರ್ ಬುಕ್ ಮಾಡಲಿಕ್ಕೂ ಆಗದೆ ಪರದಾಟವನ್ನು ಮಾಡ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿ ಬಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಸರ್ವರ್ ಸಮಸ್ಯೆ ಕಾರಣ ಹೇಳ್ತಾ ಇರುವಂಥದ್ದು ಸಿಬ್ಬಂದಿ. ಸರ್ವರ್ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಬೇಕು ಅಂತ ಸರ್ವರ್ ಡೌನ್ ಮಾಡಲಾಗಿದೆಯಾ ಅದು ಕೂಡ ಗೊತ್ತಾಗಿಲ್ಲ, ಇನ್ನೂ ಗೊತ್ತಾಗಬೇಕು. ಬೇಕು ಅಂತ ಡೌನ್ ಮಾಡಿ ಕೃತಕ ಅಭಾವ ಸೃಷ್ಟಿ ಮಾಡಿ ಇನ್ನೂ ರೇಟ್ ಜಾಸ್ತಿ ಮಾಡಿ ಜನಕ್ಕೆ ಬರೆ ಹಾಕುವಂಥ ಪ್ಲಾನ್ ಏನಾದರೂ ಇದೆಯಾ ಅಂತ. ಸಿಕ್ಕಿದ್ದೆ ಚಾನ್ಸು. ಹೆಂಗಿದ್ರು ಯುದ್ಧ ನಡೀತಾ ಇದೆ. ಒಂದು ಮೇನ್ ರೀಸನ್ ಇದನ್ನು ಹೇಳ್ಬೋದು ಅನ್ನುವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದಗದ ಜನ ಏನು ಮಾತನಾಡಿದ್ರು ನೋಡೋಣ. ನಮಗೆ ಗೊತ್ತಿಲ್ರಿ ಅದು ಏನು ಆಗಿತ್ತ, ಅದಕ್ಕೆ ಪ್ರಾಬ್ಲಮ್ ಆಗಿತ್ತು ಅಂತೇಳಿ ನಾವು ಇಲ್ಲಿ ಕೇಳಕ್ಕೆ ಬಂದಿದ್ವಿ ರೀ. ಬುಕ್ ಆಗತ್ತಿಲ್ರಿ ಅದು. ಹೋದ ತಿಂಗಳು ನಾವು ಬುಕ್ ಮಾಡಿದ್ವಿ, ಅದು ಇಮಿಡಿಯೇಟ್ ಅದು ಆತ್ರಿ. ಈ ತಿಂಗಳು ಮಾಡಿದ್ರು ಬರಾಕತ್ತಿಲ್ರಿ. ಅದಕ್ಕೆ ಏನು ಪ್ರಾಬ್ಲಮ್ ಆಗ್ಯದ ಅಂತ ಕೇಳಕ್ಕೆ ಬಂದಿದ್ವಿ ಸರಿ. ಆಗಾಕತ್ತಿಲ್ಲ. ಕಾಲ್ನೂ ಇಲ್ರಿ. 3-4 ನಂಬರ್ಸ್ ಕೊಟ್ಟಿದ್ರು ರೀ. ಎಲ್ಲ ನಂಬರ್ ಚೆಕ್ ಮಾಡಿದ್ವಿ, ಅದು ನಂಬರ್ ಆಗತ್ತಿಲ್ಲ. ಸಮಸ್ಯೆ ಆಗತ್ತೆ ರೀ. ಮತ್ತು ಅಡುಗೆ ಮಾಡೋದು ಚಾ ಏನಾರು ಇದೇ ಇರ್ತೈತಲ್ರಿ ಪ್ರಾಬ್ಲಮ್ಸ್. ಹಾಂ ಹೌದು ಬೇಕಾಗತ್ತೆ. ಏನಿಲ್ಲ ಅಂದ್ರೂ ಚಾ ಇಲ್ಲ ಅಂದ್ರೂ ಪ್ರಾಬ್ಲಮ್ ಆಗತ್ತೆ. ಅಡುಗೆ ಇಲ್ಲ ಅಂದ್ರೆ ನಾಷ್ಟ ಎಲ್ಲ ಪ್ರಾಬ್ಲಮ್ ಆಗತ್ತೆ ರೀ. ನಮಗೆ ಗೊತ್ತಿಲ್ರಿ ಅದು ಏನು ಆಗಿತ್ತ. ಅದಕ್ಕಂಥವ್ರು ಈ ಏಜೆನ್ಸಿಯವ್ರು ಇರ್ಬೋದು, ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಇವರು ಹೆಚ್ಚಿನ ರೇಟಿಗೆ ಇಲ್ಲಿ ಮಾರ್ಕೊಳ್ಳಿಕ್ಕೆ ಕೃತಕ ಅಭಾವವನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಯಾಕಂದ್ರೆ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ನಾನು 6ನೇ ತಾರೀಕಿಗೆ ನಾನು ಸಿಲಿಂಡರ್ ಹಚ್ಚಿದ್ದೀನಿ. ನಾನು 6ನೇ ತಾರೀಕಿಗೆ ಸಿಲಿಂಡರ್ ಹಚ್ಚಿದ್ರೆ ನಂಗೆ ಡಾಕೆಟ್ ನಂಬರ್ ಬಂದೈತಿ. 7ನೇ ತಾರೀಕಿಗೆ ಡೆಲಿವರಿ ಆಗ್ತೈತಿ ಅಂತ ಹೇಳ್ತಾರೆ. ಬಟ್ ಇವತ್ತು 10ನೇ ತಾರೀಕು, ಮುಂದೆ 8ನೇ ತಾರೀಕಿಗೆ ರೇಟ್ ಜಾಸ್ತಿ ಆಗ್ತೈತಿ. ಬಟ್ ಇವತ್ತಿಗೂ ನಂದು ಡೆಲಿವರಿ ಆಗಿಲ್ಲ. ಅಂದರೆ ಅವ್ರಿಗೆ ಮೊದಲೇ ಗೊತ್ತು ರೇಟ್ ಎಲ್ಲ ಜಾಸ್ತಿ ಆಗುತ್ತೆ. ಇವನ್ನೆಲ್ಲ ಇಂಥವನ್ನ ಈ ಹಚ್ಚಿದ ನಂಬರ್ಗಳನ್ನು ಕೂಡ ಅವ್ನು ತೊಗೊಂಡು ಸ್ಟಾಕ್ ಇಟ್ಕೊಂಡು ನಾಳೆ ಅವನ್ನ ಜಾಸ್ತಿ ರೇಟಿಗೆ ಮಾರ್ಕೊಳ್ಳೋದು. ಇದು ಮೇಲ್ನೋಟಕ್ಕೆ ಈಗ ನಂದು ಡೆಲಿವರಿ ಆಗಿಲ್ಲ ಅಂದಮೇಲೆ ನನಗೆ 100% ನೋ ಡೌಟ್ ಅದು ಹಾಗೆ ಆಗಿರ್ಬೋದು. ಹಾಗೆ ಆಗಿರೋ ಸಾಧ್ಯತೆಗಳು ಜಾಸ್ತಿ ಇದೆ. ಇದನ್ನೇ ಸ್ಕೇರ್ಸಿಟಿ ಸೃಷ್ಟಿ ಮಾಡೋದು ಅಂದ್ರೆ ಹಚ್ಚಿದವ್ರಿಗೆ ಕೊಡಲಾರ್ದ ಇದ್ದು ಬಿಟ್ರೆ ಆಟೋಮೆಟಿಕ್ಲಿ ನಿಮ್ಗೆ ಊರೊಳಗೆ ನಿಮ್ಗೆ ಮೌತ್ ಇದಾಗ್ತದೆ. ಮೌತ್ ಕ್ಯಾನ್ವಸ್ ಅಂತೀವಿ ನಾವು. ಹಂಗೆ ಪ್ರಚಾರ ಆಗ್ತೈತಿ. ಆ ಪ್ರಚಾರ ಆದಮೇಲೆ ಮತ್ತೆ ಎಲ್ಲರೂ ನನಗೆ ಸಿಗೋದಿಲ್ಲ ಅಂತ ಅವಂಗೆ ಯಾವಾಗ ಅವಶ್ಯಕತೆ ಇಲ್ಲಂದ್ರೂ ನಾವು ಹಚ್ಚಕ್ಕೆ ಓಡಿ ಬರ್ತಾನೆ. ರಾಜ್ಯದಾದ್ಯಂತ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂಥದ್ದು. ಗೃಹ ಬಳಕೆ ಗ್ಯಾಸ್ ಕೂಡ ಬುಕ್ ಆಗ್ತಾ ಇಲ್ಲ. ಹೋಟೆಲ್ಗಳಲ್ಲಿ ಕಟ್ಟಿಗೆ ಬಳಸುವಂತೆ ಸ್ಥಿತಿ ನಿರ್ಮಾಣ ಆಗಿದೆ. ಗದಗ, ಹಾವೇರಿ ಮತ್ತು ಒಂದು ಕಡೆ ಬೆಂಗಳೂರು, ದೇವನಹಳ್ಳಿಯಲ್ಲಿ ಸಮಸ್ಯೆ ಆಗಿದೆ. ನಿಮಗೆ ತೋರಿಸ್ತಾ ಇದ್ದೀವಿ. ಗದಗ, ಹಾವೇರಿ, ಬೆಂಗಳೂರು, ದೇವನಹಳ್ಳಿಯಲ್ಲಿ ಗ್ಯಾಸ್ ಇರದಿರುವಂಥ ಹಿನ್ನೆಲೆಯಲ್ಲಿ ಪರದಾಟವನ್ನು ಪಡುವಂಥ ಪರಿಸ್ಥಿತಿ. ಏಜೆನ್ಸಿಗಳ ಮುಂದೆ ಹೋಗಿ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ ಜನ. ಆ ಕಡೆ ಬುಕ್ಕು ಕೂಡ ಆಗ್ತಾ ಇಲ್ಲ. ಬುಕ್ ಮಾಡಿದ್ದು ಕೂಡ ಕೊಡಲಾಗ್ತಾ ಇಲ್ಲ. ಸೊ ಹೀಗಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ಮತ್ತು ಒಂದ್ ಕಡೆ ಕೃತಕ ಅಭಾವವನ್ನ ಸೃಷ್ಟಿ ಮಾಡಲಾಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಹಾಗೂ ಶರಣ ಹಂಪಿ. ಇಬ್ಬರಿಂದನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ರಾಜ್ಯದ ಹೋಟೆಲ್ಗಳಿಗೆ ತಟ್ಟಿರುವಂತದ್ದು ಯುದ್ಧದ ಎಫೆಕ್ಟ್. ಹೋಟೆಲ್ಗಳಿಗೆ ಮೊನ್ನೆಯಿಂದಲೇ ಸಿಲಿಂಡರ್ ಬಂದಾಗಿದೆ. ಹೋಟೆಲ್ಗಳಿಗೆ ಬರ್ತಾ ಇಲ್ಲ ಅಡುಗೆ ಗ್ಯಾಸ್ ಸಿಲಿಂಡರ್. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಬಂದ್ ಮಾಡಿದಂತಾಗ್ಬಿಟ್ಟಿದೆ. ಸೊ ಹೋಟೆಲ್ ಉದ್ಯಮ ನಂಬ್ಕೊಂಡಿರುವಂಥದ್ದೇ ಅಡುಗೆ ಅನಿಲವನ್ನ, ಗ್ಯಾಸ್ ಸಿಲಿಂಡರ್ ಅನ್ನ. ಅದೇ ಬಂದಾಗ್ಬಿಟ್ರೆ ಹೋಟೆಲ್ ಉದ್ಯಮ ನಡೆಸೋದಾದ್ರೂ ಹೆಂಗೆ, ಹೋಟ್ಲು ನಡೆಸೋದಾದ್ರೂ ಹೆಂಗೆ? ಇದು ನಗರದ ಅರ್ಧದಷ್ಟು ಹೋಟೆಲ್ಗಳು ಬಂದಾಗುವಂತ ಸಾಧ್ಯತೆ ಇದೆ. ಗ್ಯಾಸ್ ಕೊಡ್ಲಿಲ್ಲ ಅಂದ್ರೆ ಹೋಟೆಲ್ ಬಂದ್ ಮಾಡಬೇಕಾದಂತ ಪರಿಸ್ಥಿತಿ. ಹೋಟೆಲ್ ಬಂದಾದ್ರೆ ಕಾಫಿ ಟೀ ಊಟ ತಿಂಡಿ ಬಂದಾದಂತ ಆಗಂತೆ. ಯಾರೆಲ್ಲ ಹೋಟೆಲಲ್ಲಿ ಡಿಪೆಂಡ್ ಆಗಿದ್ರು ಅಲ್ಲೇ ತಿಂಡಿ ಊಟ ಕಾಫಿ ಟೀ ಎಲ್ಲ ಪರ್ಯಾಯವಾಗಿ ಮನೆಯಲ್ಲೇ ಮಾಡ್ಕೊಬೇಕಾಗತ್ತೆ ಅಥವಾ ಪಿ ಜಿಗಳಲ್ಲಿ ಮಾಡ್ಕೊಬೇಕಾಗತ್ತೆ. ಎಚ್ಚರಿಕೆ ಹೋಟೆಲ್ನವರು ಕೊಟ್ಟರೆ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಷ್ಟೇ. ಜನಸಾಮಾನ್ಯರು ಆಲ್ಟರ್ನೇಟಿವ್ ಆಗಿ ಹುಡ್ಕೊಳ್ಳೇಬೇಕು. ಯಾಕೆಂದರೆ ಹೋಟೆಲ್ನ ಇದ್ರೇ ಅವ್ರ ಜೀವನ ಅಲ್ಲ. ಹೋಟೆಲ್ ಬಂದ್ ಮಾಡಿದ್ರೆ ಬೇರೆ ಕಡೆ ಅವ್ರು ನೋಡ್ಕೊಳ್ಬೇಕಾಗತ್ತೆ, ಆ ವ್ಯವಸ್ಥೆ ಮಾಡ್ಕೊಬೇಕಷ್ಟೇ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಉದ್ಯಮಿ ಕೃಷ್ಣರಾಜ್ ಮಾತನಾಡಿದ್ದಾರೆ. ಅವರ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಯುದ್ಧ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ಗೆ ಇದೀಗ ಅಭಾವ ಉಂಟಾಗಿರುವಂಥದ್ದು. ಬೆಂಗಳೂರಿನಲ್ಲೂ ಕೂಡ ಈ ಒಂದು ಅಭಾವ ಹಿನ್ನೆಲೆಯಲ್ಲಿ ನಗರದ ಹೋಟೆಲ್ ಉದ್ಯಮಗಳ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬಿದ್ದಿರುವಂಥದ್ದು. ಹೋಟೆಲ್ ಮಾಲೀಕರಿದ್ದಾರೆ, ಕೃಷ್ಣರಾಜ್ ಅವರನ್ನ ಮಾತಾಡ್ಸೋಣ. ನಿಮಗೆ ಗ್ಯಾಸ್ ಪೂರೈಕೆಯಲ್ಲಿ ಅಭಾವ ಆಗಿದೆ ಅನ್ನುವಂಥದ್ದು ಎಷ್ಟು ಪ್ರಮಾಣದಲ್ಲಿ ಆಗಿದೆ? ಹೌದು, ನಿನ್ನೆಯಿಂದ ಸಿಲಿಂಡರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟರ್ಗಳು. ನಮ್ಗೆ ಇವತ್ತು ಸಂಜೆವರೆಗೆ ಬರುವಂತ ಒಂದು ವ್ಯವಸ್ಥೆ ಇದೆ. ನಾಳೆಗೆ ಏನ್ ಮಾಡೋದು ಅಂತ ಯೋಚನೆ ಆಗಿದೆ. ಸುಮಾರು ಒಂದು ಇನ್ನೊಂದು ನನಗೆ 4 ಸ್ಟಾಕ್ ಇದೆ. 4 ಇದೆ. ಸಂಜೆವರೆಗೆ ಬರಬಹುದು. ನಮಗೆ ಸೋಮವಾರ ನಿನ್ನೆನೇ ಹೇಳಿದ್ದಾರೆ ನಾಳೆಯಿಂದ ಸರ್ವಿಸ್ ಸಪ್ಲೈ ಸಿಗಲ್ಲ ಅಂತ ಹೇಳಿದ್ದಾರೆ. ನಾಳೆ ನಾವೇನ್ ಮಾಡೋದು ಅಂತ ಒಂದು ಪ್ರಶ್ನೆ ಉದ್ಭವ ಆಗಿದೆ. 100%. ಯಾಕಂತ ಹೇಳಿದ್ರೆ ಈ ಒಂದು ಸಿಲಿಂಡರ್ ಬೆಳಿಗ್ಗೆ ಒಂದು ಹೋಟೆಲಲ್ಲಿ ಗ್ಯಾಸ್ ಹಚ್ಚಿದ ನಂತರನೇ ನಮ್ದು ಪ್ರಾರಂಭ ಆಗೋದು. ಈ ಗ್ಯಾಸೇ ಇಲ್ಲ ಅಂದ್ರೆ ನಾವು ಹೋಟೆಲ್ ರನ್ ಮಾಡೋದು ಹೇಗೆ? ಹಸಿ ತರಕಾರಿಗಳು ಮಾಡಕ್ಕೆ ಗ್ಯಾಸ್ ಬಂದಿದ್ದು ಯಾವಾಗ? ನಮಗೆ ಸಂಡೇ ಸಂಜೆ ಬಂದಿದೆ, ಸೋಮವಾರ ಸಂಜೆ ಹೌದು ಬಂದಿದೆ. ನಾವು ತಗೊಳ್ಬೇಕು ಒಂದು 15 ತಗೊಳ್ತೀವಿ. ನಾವು ಒಂದೇ ಸರಿ 15 ಸ್ಟಾಕ್ ಮಾಡ್ತೀವಿ. ನಾವು ಒಂದು 3 ದಿವಸಕ್ಕೆ ಆಗೋಷ್ಟು ತಗೊಳ್ತೀವಿ. ನಾವು 15 ಸಿಲಿಂಡರ್ ಮೊನ್ನೆ 10 ಸಿಲಿಂಡರ್ ಕೊಟ್ಟಿದ್ದಾರೆ, ಕಡಿಮೆ ಕೊಟ್ಟಿದ್ದಾರೆ. ಬಟ್ ಎಲ್ಲಾ ಡಿಸ್ಟ್ರಿಬ್ಯೂಟರ್ಗಳ ಹತ್ರನೂ ಈಗ ಒಂದು ಸ್ಟಾಕ್ ಇಟ್ಟುಕೊಂಡು ಆಟ ಆಡ್ತಾ ಇದೆ. ಅದನ್ನೇ ಕೇಳಕ್ ಬಂದೆ. ಡಿಸ್ಟ್ರಿಬ್ಯೂಟರ್ಗಳಲ್ಲಿ ಇದು ಒಂದು ದಂಧೆ ನಡೆಸ್ತಾ ಇರುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಸ್ಟಾಕ್ ಅನ್ನು ಅವರು ಡಿಮಾಂಡ್ ಕ್ರಿಯೇಟ್ ಮಾಡ್ತೀವಿ, ಇರೋದನ್ನ ಅವರು ಬಿಟ್ಕೊಡ್ತಾ ಇಲ್ಲ, ಸ್ಟಾಕ್ ಅನ್ನು ಹೋಲ್ಡ್ ಮಾಡ್ತಿದ್ದಾರೆ ಇಲ್ಲ. ಸುಮಾರು 4-5 ದಿವಸಕ್ಕೆ ಆಗುವಷ್ಟು ಗ್ಯಾಸ್ ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ಗಳು ಸ್ಟಾಕ್ ಮಾಡಿದ್ದಾರೆ ಅಂತ ಒಂದು ನಮ್ಗೆ ಕೇಳ್ಪಟ್ಟಿದ್ವಿ. ಯಾಕಂತ ಹೇಳಿದ್ರೆ ಈಗಾಗಲೇ ಕೆಲವೊಂದು ಹೋಟ್ಲ್ಗಳಿಗೆ ಸುಮಾರು 2,800 3,000 ರೂಪಾಯಿ ದುಡ್ಡು ಕೊಟ್ಟರೆ ಅವರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಗೋಡಾನ್ಗಳಿದೆ, ಅಲ್ಲಿಗೆ ಬಂದು ನೀವೇ ತಗೊಂಡು ಹೋಗ್ಬೇಕು ಅಂತೇಳಿ ಈ ರೀತಿಯಾದ ಒಂದು ಆಟ ಆಡ್ತಾ ಇದ್ದಾರೆ. ಇವತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಲ್ಲಿ ನಮ್ಮ ಅಗರ್ವಾಲ್ ಅಂತ ಇಡಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದ್ದಾರೆ. ಅವರೆಲ್ಲ ಒಂದು ಅಧಿಕಾರಿಗಳು ಎಲ್ಲ ಗುಡಾನ್ಗಳಿಗೆ ಹೋಗ್ಬಿಟ್ಟು ರೇಡ್ ಮಾಡಬೇಕು. ಪ್ರತಿ ಸ್ಟಾಕ್ ಆಯಾ ದಿವಸ ಅವ್ರಿಗೆ ಕಸ್ಟಮರಿಗೆ ಸಪ್ಲೈ ಮಾಡಬೇಕಂತೇಳಿ ಕಂಪ್ನಿಯ ರೂಲ್ ಹೇಳುತ್ತೆ. ಇದು ಅದನ್ನು ಬಿಟ್ಟು ಇವರು ಸ್ಟಾಕ್ ಮಾಡಿಕೊಂಡು ನೀವೇ ಡೈರೆಕ್ಟ್ ಆಗಿ ಬಂದ್ರೆ ನಾವು ಇಷ್ಟಕ್ಕೆ ಕೊಡ್ತೀವಿ ಅಷ್ಟಕ್ಕೆ ಕೊಡ್ತೀವಿ ಅಂತ ಒಂದು ದಂಧೆಗಳಿದ್ದಾರೆ. ಈ ದಂಧೆ ಕಡಿವಾಣ ಹಾಕಬೇಕು ಅಂತೇಳಿ ನಾವು ಹೇಳ್ತಾ ಇದೀವಿ. ಸರ್ಕಾರ ಏನಾದರೂ ಅವರು ಅನುಮತಿ ಕೊಟ್ಟರೆ, ಇವತ್ತು ಒಂದು ಎಂಪಿಗಳು ಒಂದು ಮೀಟಿಂಗ್ ಕರೆದಿದ್ದಾರೆ. ಎಂಪಿಗಳಿಗೆಲ್ಲ ನಾವು ಒತ್ತಡ ಹಾಕಿದೀವಿ. ಇವತ್ತು ಎಂಪಿಗಳ ಒಂದು ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ ನಡೀತಾ ಇದೆ, ಅಲ್ಲಿ 10 ಗಂಟೆಗೆ ಒಂದು ಮೀಟಿಂಗ್ ಕರೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲೇನಾದರೂ ಅನುಮತಿ ಕೊಟ್ಟರೆ ಅದು ಫಿಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಆವಾಗ ಸ್ವಲ್ಪ ಸಿಗ್ಬೋದು ಅಂತ ಒಂದು ಇದಿದೆ, ಆಶಾಭಾವನೆ ಇದೆ. ಇಲ್ಲ ಅಂದ್ರೆ ನಾಳೆಯಿಂದ ಬಂದ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇದಿಷ್ಟು ಹೋಟೆಲ್ ಮಾಲೀಕರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಹೋಟೆಲ್ ಆಯ್ತು, ಪಿಜಿ ಮಾಲೀಕರಿಗೂ ಗ್ಯಾಸ್ನ ಬಿಸಿ ತಡ್ತಾ ಇದೆ. ಬೆಂಗಳೂರಿನಲ್ಲಿ ಇವೆ 15,000ಕ್ಕೂ ಅಧಿಕ ಪಿಜಿಗಳು. ಪಿಜಿಗಳಲ್ಲಿ ವಾಸವಿದ್ದಾರೆ. 10 ಲಕ್ಷಕ್ಕೂ ಹೆಚ್ಚು ಜನ ಪಿಜಿಗಳಲ್ಲಿ ವಾಸ ಇದ್ದಾರೆ. ಪಿಜಿಗಳಲ್ಲಿರುವಂಥ ವಿದ್ಯಾರ್ಥಿಗಳು, ಉದ್ಯೋಗಸ್ಥರಿಗೆ ಸಂಕಷ್ಟ ಎದುರಾದಂತಾಗುತ್ತೆ. ಒಂದು ಕಡೆ ಹೋಟೆಲ್ಗಳಲ್ಲೂ ಕೂಡ ನಷ್ಟ, ಅವ್ರಿಗೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ, ಹೋಟೆಲ್ ಬಂದಾಗುವಂಥ ಚಾನ್ಸಸ್ಸು. ಇದರ ನಡುವೆ ಪಿ ಜಿಲೆಲ್ಲ ಮಾಡ್ಕೊಡ್ತಾರಲ್ಲ ಅಡುಗೆ, ಅದು ಕೂಡ ಎಫೆಕ್ಟ್ ತಡ್ತಾ ಇರುವಂಥದ್ದು. ಏಕೆಂದರೆ ಅವ್ರಿಗೂ ಸಿಗ್ತಾ ಇಲ್ಲ ಗ್ಯಾಸು. ಪಿ ಜಿಗಳಿಗೆ ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಇರುವ ಗ್ಯಾಸ್ನಲ್ಲಿ 1 ವಾರ ಮ್ಯಾನೇಜ್ ಆಗುತ್ತಷ್ಟೇ. ಊಟದ ಮೆನುವಿನಲ್ಲಿ ಚೇಂಜ್ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ರೈಸ್ ಬಾತ್, ಅನ್ನ ಸಾಂಬಾರ್ ಮಾತ್ರ ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. 2-3 ದಿನಗಳಲ್ಲಿ ಗ್ಯಾಸ್ ಸಿಗದಿದ್ರೆ
ಊಟವೇ ಬಂದ್ ಆಗುವಂತ ಚಾನ್ಸಸ್ಸು. PG ಮಾಲೀಕರ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. PG ಮಾಲೀಕರ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ಅವರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಕೇವಲ ಹೋಟೆಲ್ ಮಾತ್ರ ಅಲ್ಲ, PGಗಳನ್ನ ನಡೆಸ್ತಿರುವಂತವ್ರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಅರುಣ್ ಕುಮಾರ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸಂಜೆಯಿಂದ ಇದರ ಸ್ವಲ್ಪ ಬಿಸಿ ತಟ್ಟಲು ಆರಂಭಿಸಿದೆ. ಯಾಕಂದರೆ ಎಷ್ಟೋ ಕಡೆ ಹೋಟೆಲ್ ಮಾಲೀಕರು ಕೂಡ PGಗಳಿಗೆ ಟೈಅಪ್ ಆಗಿ ಪದಾರ್ಥ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಹತ್ರ ನಮಗೂ ಕೂಡ ಇದ್ರ ಬಿಸಿ ತಡ್ತಾ ಇದೆ. ಕನಿಷ್ಠ ಅಂದರೂ 30-40 ಜನ ವಾಸ ಆಗಿರ್ತಾರೆ, ಮ್ಯಾಕ್ಸಿಮಮ್ ಅಂದರೆ 100-200 ಜನ ವಾಸವಾಗಿರ್ತಾರೆ. ಹಾಗಾಗಿ ಆ ಒಂದು 3-4 ದಿನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ರನ್ನಿಂಗ್ ಇರುತ್ತೆ. ನಿಮಗೆ ಎಫೆಕ್ಟ್ ಯಾವಾಗಿಂದ? ಇನ್ನೊಂದು 3-4 ದಿನ ಆದ್ಮೇಲೆ ಆಗುತ್ತಾ? ಇನ್ನು ಒಂದು 3-4 ದಿನ ಮ್ಯಾಕ್ಸಿಮಮ್ 1 ವಾರದವರೆಗೂ ನಾವು ಇದನ್ನ ಏನು ಒಂದು ಮೆನುಗಳಲ್ಲಿ ಬದಲಾವಣೆ ಮಾಡಿಕೊಂಡು ಅಟ್ಲೀಸ್ಟ್ 1 ವಾರದವರೆಗೂ ತಳ್ತಕ್ತಿಗೆ ಇವತ್ತಿನ ಟಿಲ್ ಡೇಟ್ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ನಾಳೆ ನಾಡ್ದ ನೋಡಿ ಎಲ್ಲೋ ಒಂದು ಹತ್ರ ಸಿಲಿಂಡರ್ ಬರ್ತಕ್ಕಂಥದ್ದು, ಯಾಕಂದ್ರೆ ಖಾಲಿ ಆದ ತಕ್ಷಣ ಸಿಲಿಂಡರ್ ತಂದು ಕೊಡ್ಲಿಲ್ಲ ಅಂದ್ರೆ ಸೊ ಇರ್ತಕ್ಕಂಥ ಸಿಲಿಂಡರ್ನ ಸಮರ್ಪಕವಾಗಿ ಬಳಸ್ತಕ್ಕಂಥದ್ದು ಆಗುತ್ತೆ. 1 ವಾರಕ್ಕೆ ಬರ್ತಕ್ಕಂಥದ್ದನ್ನ ಇನ್ನೂ ಒಂದು 6 ದಿನ ಹೆಚ್ಚಿಗೆ ಅದನ್ನ ನಿಭಾಯಿಸ್ಲಿಕ್ಕೆ ಏನೆಲ್ಲ ಕ್ರಮಗಳು ಬೇಕು ಅದನ್ನ ತಗೋಬೇಕು ಅಂತ PG ವಾಸಿಗಳು ಕೇಳ್ತಾರೆ. ರೊಟ್ಟಿ, ಚಪಾತಿ, ದೋಸೆ ಈ ರೀತಿ ಎಲ್ಲ ಈ ಐಟಮ್ನೇ ನೀವು ಕಡಿಮೆ ಮಾಡಿದ್ರೆ ಒಂದು ದುಡ್ಡಾದ್ರೂ ಕಡಿಮೆ ತಗೊಳ್ಳಿ ಅಂತ ಹೇಳ್ತಾರೆ. ಅವಾಗ ಏನು ಇರ್ತಕ್ಕಂಥ ಪರಿಸ್ಥಿತಿ ಮಾನವೀಯ ಮೌಲ್ಯಗಳನ್ನ ನಾವು ನೋಡಿಕೊಂಡು ಎಲ್ಲರಿಗೂ ಕೂಡ, ಯಾಕಂದ್ರೆ ದೂರದ ಊರುಗಳಿಂದ ತಂದೆ ತಾಯಿಬಿಟ್ಟು ಬೆಂಗಳೂರಲ್ಲಿ ಲಕ್ಷಾಂತರ ಜನ PGಗಳು ವಾಸವಾಗಿದ್ದಾರೆ. ಎಲ್ಲಾ ಸಮಯದಲ್ಲಿ ಮಾಲೀಕರು ಲಾಭ ನಷ್ಟದ ಒಂದು ಹಿತಾಸಕ್ತಿ ನೋಡಿದ್ರೆ ಮೆನು ಯಾವಾಗಿಂದ ಚೇಂಜ್ ಮಾಡ್ತೀರಿ ಸರ್? ಈಗ 2 ದಿನದ ಮಟ್ಟಿಗೆ ನಾವು ಈಗಾಗಲೇ 11 ಗಂಟೆಗೆ ಕೋರ್ ಕಮಿಟಿಯಲ್ಲಿ ಮಾತಾಡ್ಕೊಂಡಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮತ್ತೆ ನಾಳೆಯ ಪರಿಸ್ಥಿತಿನ ನೋಡಿಕೊಂಡು ಸೊ ನಾವು ಮುಂದಿನ ನಿರ್ಧಾರಗಳನ್ನ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಮಧ್ಯಪ್ರಾಚ್ಯದ ಯುದ್ಧ ಇಲ್ಲೂ ಕೂಡ ಒಂಥರ ಆರ್ಥಿಕತೆ ಮೇಲೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇರುವಂಥದ್ದು, ಅದರ ಜೊತೆಗೆ ವ್ಯಾಪಾರ ಮತ್ತು ಜನಸಾಮಾನ್ಯರ ಮೇಲೂ ಕೂಡ ಹೇಗೆ ಹೊಡೆತ ಬಿದ್ದಿದೆ ಅಂತ. ಪೃಥ್ವಿ, ಮಧ್ಯಪ್ರಾಚ್ಯದ ದೇಶಗಳಲ್ಲಿ ನಡೀತಾ ಇರುವಂತಹ ಯುದ್ಧ, ಮುಖ್ಯವಾಗಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಒಂದು ಸಂಘರ್ಷ ಏನಿದೆ, ಇದೀಗ ಭಾರತದಲ್ಲಿ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ, ನಮ್ಮ ಬೆಂಗಳೂರಿನಲ್ಲೂ ಕೂಡ ಇದರ ಪರಿಣಾಮಗಳು, ಇಂಪ್ಯಾಕ್ಟ್ಗಳು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಕಡೆಯಿಂದ ಆ ಎಲ್ಲ ಆರ್ಥಿಕ ವಹಿವಾಟುಗಳ ಮೇಲೂ ಕೂಡ ವ್ಯತಿರಿಕ್ತವಾಗಿರುವಂಥ ಪರಿಣಾಮ ಬೀರ್ತಾ ಇರುವಂಥದ್ದು. ಈ ಒಂದು ಯುದ್ಧದ ಹಿನ್ನೆಲೆಯಲ್ಲಿ ತೈಲ ಸರಬರಾಜು ಸಮರ್ಪಕವಾಗಿ ಆಗದಿರುವಂಥ ಹಿನ್ನೆಲೆಯಲ್ಲಿ ಗ್ಯಾಸ್ ಪೂರೈಕೆ ಕೂಡ ಬಹಳ ವಿಳಂಬ ಆಗ್ತಾ ಇದೆ. ಇವತ್ತು ಕಮರ್ಷಿಯಲ್ ಗ್ಯಾಸ್ ನಗರದ ಎಲ್ಲೂ ಕೂಡ ಸರಬರಾಜು ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಹೋಟೆಲ್ಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಸಮಸ್ಯೆ ಎದುರಾಗಿರುವಂಥದ್ದು. ಬೆಳಗ್ಗೆಯಿಂದ ಸಾಕಷ್ಟು ಹೋಟ್ಲ್ಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಇವತ್ತಿನ ಒಂದಿನ ದಿನಕ್ಕೆ ಅವರ ಹತ್ರ ಗ್ಯಾಸ್ ಸಿಲಿಂಡರ್ಗಳಿದ್ದಾವೆ, ಆದರೆ ಮುಂದಿನ ನಾಳೆಯಿಂದ ಏನು ಮಾಡಬೇಕು ಅನ್ನುವಂಥ ಒಂದು ಯಕ್ಷ ಪ್ರಶ್ನೆಯಲ್ಲಿ ಅವರಿದೀಗ ನಿಂತಿರುವಂಥದ್ದು. ಇದ್ರ ಜೊತೆಗೆ ಆ ಗೃಹ ಬಳಕೆಯ ಡೊಮೆಸ್ಟಿಕ್ ಗ್ಯಾಸ್ನಲ್ಲೂ ಕೂಡ ಸಮಸ್ಯೆಗಳು ಉಲ್ಬಣ ಆಗುವಂಥ ಲಕ್ಷಣಗಳು ಇವತ್ತಿಂದನೇ ನಮಗೆ ಗೋಚರಿಸ್ತಾ ಇರುವಂಥದ್ದು. ಮನೆಗಳಲ್ಲಿ ಏನು ಆ ಗ್ಯಾಸ್, ಈ ಒಂದು ಗ್ಯಾಸ್ ಅಭಾವ ಉಂಟಾಗಬಹುದು ಅನ್ನುವಂಥ ಆತಂಕದಲ್ಲಿ ಜನರು ಇವತ್ತಿನ ದಿನನೇ ಗ್ಯಾಸ್ ಅನ್ನು ಬುಕ್ ಮಾಡೋದಕ್ಕೆ ತರಾತುರಿಯಲ್ಲಿ ಸಮರಾಪದಿಯಲ್ಲಿ ಗ್ಯಾಸ್ ಏಜೆನ್ಸಿಗಳ ಮುಂಭಾಗಕ್ಕೆ ಬಂದು ನಿಂತ್ಕೊಳ್ತಾ ಇರುವಂಥದ್ದು. ಜೊತೆಗೆ ಗ್ಯಾಸ್ ಏಜೆನ್ಸಿಗಳ ನಂಬರ್ಗಳಿಗೂ ಕೂಡ ಕರೆ ಮಾಡಿರುವಂಥದ್ದು. ಬಹುತೇಕ ನಗರದ ಎಲ್ಲಾ ಗ್ಯಾಸ್ ಏಜೆನ್ಸಿಗಳು ಕೂಡ ತಮ್ಮ ಕರೆಗಳನ್ನು ಫಾರ್ವರ್ಡ್ ಮಾಡಿ ಇಟ್ಕೊಂಡಿರುವಂಥದ್ದು. ಹೀಗಾಗಿ ನೇರವಾಗಿ ಏಜೆನ್ಸಿಗಳ ಬಾಗಿಲಿಗೆ ಬಂದು ನಿಂತ್ಕೊಂಡು ಜನರು ಗ್ಯಾಸ್ ಅನ್ನ ಬುಕ್ ಮಾಡೋದಕ್ಕೆ ದುಂಬಾಲು ಬೀಳ್ತಾ ಇರುವಂಥದ್ದು. ಅದಾಗಿಯೂ ಕೂಡ ಗ್ಯಾಸ್ ಬುಕ್ ಮಾಡೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಇರುವಂಥದ್ದು. ಹೆಚ್ಚು ಕಮ್ಮಿ 70% ನಷ್ಟು ಏರಿಕೆ ಡೊಮೆಸ್ಟಿಕ್ ಗ್ಯಾಸ್ ನಲ್ಲಿ ಈಗಾಗಲೇ ಕಂಡು ಬಂದಿರುವಂಥದ್ದು. ಹೀಗಾಗಿ ಅದು ಇಂಡಿಯನ್ ಇರ್ಬೋದು ಅಥವಾ HP ಇರ್ಬೋದು ಅಥವಾ ಭಾರತ್ ಇರ್ಬೋದು, ಎಲ್ಲಾ ಕಂಪನಿಗಳ ಸರ್ವರಲ್ಲೂ ಕೂಡ ಸಮಸ್ಯೆ ಎದುರಾಗ್ತಾ ಇರುವಂತ ಸರ್ವರ್ ಬಹಳಷ್ಟು ಏನು ಡೌನ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು. ಹೀಗಾಗಿ ಗ್ಯಾಸ್ ಬುಕ್ಕಿಂಗ್ ಕೂಡ, ಡೊಮೆಸ್ಟಿಕ್ ಗ್ಯಾಸ್ ಬುಕ್ಕಿಂಗ್ ಕೂಡ ಮಾಡೋದಕ್ಕೆ ಆಗದೇ ಇರುವಂತಹ ವಾತಾವರಣ ಇರುವಂಥದ್ದು. ಸಹಜವಾಗಿ ಗ್ಯಾಸ್ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಹೋಟೆಲ್ ಉದ್ಯಮದ ಮೇಲೂ ಕೂಡ ವ್ಯತಿರಿಕ್ತವಾಗಿರುವಂತಹ ಪರಿಣಾಮ ಬೀರುತ್ತೆ. ಹೋಟೆಲ್ ಉದ್ಯಮದ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬಿದ್ದರೆ ಅದು ತರಕಾರಿ ಮೇಲೆ ಅಥವಾ ಜನಸಾಮಾನ್ಯರ ಏನು ರುಟೀನ್ ಲೈಫ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಸೊ ಹೀಗಾಗಿ ಇದನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನುವಂಥದ್ದನ್ನ ಜನಸಾಮಾನ್ಯರು ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇರುವಂಥದ್ದು. ಸಮಸ್ಯೆ ಆಗದೇ ಇರುವಂತ ರೀತಿಯಲ್ಲಿ ಬಗೆಹರಿಸಬೇಕು ಅನ್ನುವಂಥ ಒಂದು ಅಹವಾಲನ್ನು ಕೂಡ ಜನಸಾಮಾನ್ಯರು ಸರ್ಕಾರದ ಮುಂದೆ ಇಡ್ತಾ ಇರುವಂಥದ್ದು. ಇದರ ಜೊತೆಗೆ ಕಚ್ಚಾ ತೈಲ ಬೆಲೆಯೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಒಂದೊಮ್ಮೆ ಅದು ಕೂಡ ಏರಿಕೆ ಆದರೆ ನಮ್ಮೂರಲ್ಲೂ ಕೂಡ, ಅಂದ್ರೆ ಬೆಂಗಳೂರಿನಲ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯೂ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗುವಂತ ಒಂದು ಭೀತಿ ಮತ್ತು ಆತಂಕದಲ್ಲಿ ಜನಸಾಮಾನ್ಯರು ಬದುಕ್ತಾ ಇರುವಂತದ್ದು. ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗ್ಯಾಸ್ ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗಿದ್ದಾಯ್ತು. ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಭೀತಿ ಇದೆ. ಕ್ರೂಡ್ ಆಯಿಲ್ ದರ 60% ಏರಿಕೆ. ಪೆಟ್ರೋಲ್ ಡೀಸೆಲ್ ಲೀಟರ್ಗೆ 5 ರೂಪಾಯಿ ಏರಿಕೆ ಸಾಧ್ಯತೆ ಇರುವಂಥದ್ದು. ಒಂದು ವಾರದ ಬಳಿಕ ಅನಿವಾರ್ಯವಾದರೆ ಏರಿಕೆ ಮಾಡುವಂಥ ಚಾನ್ಸಸ್ ಇದೆ. ಬಟ್ ಅವರು ಹೇಳ್ತಾ ಇರುವಂಥ ಸ್ಟೇಟ್ಮೆಂಟು 2.5 ತಿಂಗಳವರೆಗೂ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಕೇಳೋಕ್ಕಾಗಲ್ಲ. ನಾನು ಆಗಲೇ ಹೇಳ್ತಾ ಇದ್ನಲ್ಲ,
ಸಿಕ್ಕಿದ್ದೆ ಚಾನ್ಸ್ ಅಂದ್ಬಿಟ್ಟು ಯಾವ್ಯಾವ ರೀತಿಯಾಗಿ ಬರ ಎಳಿಬೋದು ಅದನ್ನೆಲ್ಲವನ್ನು ಮಾಡ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಒಂದ್ ಕಡೆ ಆಯಿಲ್ ರೇಟ್, ಅಡಿಗೆ ಎಣ್ಣೆ ರೇಟು ಜಾಸ್ತಿ ಆಗಿದೆ, ಅದರ ಜೊತೆಗೆ ಗ್ಯಾಸ್ ರೇಟು ಕೂಡ ಜಾಸ್ತಿ ಆಗಿರುವಂಥದ್ದು. ಅದು ನೆಕ್ಸ್ಟ್ ಇರುವಂತ ಟರ್ಮ್ ಅಂದ್ರೆ ಪೆಟ್ರೋಲ್ ಡೀಸೆಲ್ದ ಅನ್ನುವಂಥ ಪ್ರಶ್ನೆ ಇದೆ. ಬಟ್ 2.5 ತಿಂಗಳವರೆಗೂ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಕೂಡ ಚಾನ್ಸಸ್ ಎಷ್ಟು ಮಟ್ಟಿಗಿದೆ ಅಂತ, ಯಾಕೆಂದ್ರೆ ರೂಪಾಯಿ ಮೌಲ್ಯ ಬೀಳ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಒಂದೊಂದು ಡಾಲರ್ ಜಾಸ್ತಿ ಆದ್ರೂ ಕೂಡ ಹತ್ತತ್ರ 18,000 ಕೋಟಿಯಷ್ಟು ನಷ್ಟ ಕೂಡ ಸಂಭವಿಸ್ತಾ ಇರುವಂತದ್ದು, ಆರ್ಥಿಕತೆ ಹೊಡೆತ ಬೀಳ್ತಾ ಇದೆ. ಅದನ್ನು ಬ್ಯಾಲೆನ್ಸ್ ಮಾಡುವಂತ ಚಾನ್ಸಸ್ ಇದೆಯಾ ಇದರಲ್ಲಿ? ಅಲ್ಲ, ಖಂಡಿತ ಪೃಥ್ವಿ. ಯಾಕಂದ್ರೆ ಯುದ್ಧದ ಎಫೆಕ್ಟ್ ಇದೇ ರೀತಿಯಾಗಿ ಇನ್ನೂ 15 ದಿನಗಳ ಕಾಲ ಮುಂದುವರಿತು ಅನ್ನೋದಾದ್ರೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗೋದು ಬಹುತೇಕ ಖಚಿತ. ಈ ಕುರಿತಾಗಿ ಪೆಟ್ರೋಲ್ ಡೀಸೆಲ್ ಬಂಕ್ ಮಾಲೀಕರ ಸಂಘದ ಅಧ್ಯಕ್ಷ ಅಂತ ಬಾಲಾಜಿ ರಾವ್ ಅವರು ಕೂಡ ಖಚಿತ ಪಡಿಸಿದ್ದಾರೆ. ಈ ರೀತಿಯಾಗಿ ಯುದ್ಧ ಮುಂದುವರಿತು ಅನ್ನೋದಾದ್ರೆ ಎಂಥ ದೇಶಕ್ಕೆ ಆಗಲಿ ನಿಮಗೆ ಕ್ರೂಡ್ ಆಯಿಲ್ ದರ ಈಗಲೇ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇವತ್ತಿನ ದರ ನಿನ್ನೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇದೆ, ಆದರೆ ಯುದ್ಧದ ಪರಿಣಾಮವಾಗಿ ಅದು ಹೆಚ್ಚಾಗ್ತಾನೆ ಹೋಗುತ್ತೆ. ಮತ್ತು USD ದರ ಏನಿದೆ ಅಲ್ಲ, ಅದು ಕೂಡ ಹೆಚ್ಚಾಗ್ತಾ ಇದೆ. 115 ರೂಪಾಯಿ ನಿನ್ನೆ ಇದ್ದಿದ್ದು ಇವತ್ತು ಒಂದಷ್ಟು ಕಡಿಮೆ ಆಗಿದೆ, ಮತ್ತು ನಾಳೆನೂ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಈಗಾಗಲೇ ಡಿಸ್ಟ್ರಿಬ್ಯೂಟರ್ಗಳಿಗೆಲ್ಲರಿಗೂ ಕೂಡ ದರ ಹೆಚ್ಚಳ ಆಗುವಂತ ಸಾಧ್ಯತೆಗಳು ಇದೆ. ಈ ಕುರಿತಾಗಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ನಿರ್ಧಾರ ಬರಬಹುದು ಅಂತ ಹೇಳಿ. ಆದ್ರೆ ಇಲ್ಲಿ 2 ರೀತಿಯಾದಂತ ಆಯಿಲ್ ದರ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಒಂದನೇದಾಗಿ ಕ್ರೂಡ್ ಆಯಿಲ್ಗಳಲ್ಲಿ ಅಂದ್ರೆ ನಿಮಗೆ ಲೂಬ್ರಿಕೆಂಟ್ಸ್ ಅಂತ ಏನ್ ಬರುತ್ತೆ, ಈ ಆಯಿಲ್ ದರ ಏರಿಕೆ ಆಗೋದು ಬಹುತೇಕ ಖಚಿತ. ಅದು 40% ಹೆಚ್ಚಳ ಆಗುತ್ತೆ ಅಂತ ಹೇಳಿ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏನಿದೆಲ್ಲ, ಈ ದರ ಹೆಚ್ಚಳ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸುತಾರ ಒಪ್ತಾ ಇಲ್ಲ. ಇವತ್ತಿನ ಸಭೆಯಲ್ಲೂ ಕೂಡ ಬಹಳ ಪ್ರಮುಖವಾದಂತ ಚರ್ಚೆ ಆಯಿತು. ಅದರಲ್ಲೂ ಕೂಡ ಗ್ಯಾಸ್ ಅಲಭ್ಯತೆ, ವಾಣಿಜ್ಯ ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ಏನು ಸಿಗ್ತಾ ಇಲ್ಲಲ್ಲ, ಇದಕ್ಕೆ ಕೃತಕ ಅಭಾವವನ್ನು ಕೂಡ ಸೃಷ್ಟಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾರು ಕೃತಕವಾಗಿ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ರೆ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಪರ್ಯಾಯ ವ್ಯವಸ್ಥೆ ಏನಿದೆ ಇವುಗಳ ಬಗ್ಗೆನೂ ಕೂಡ ಮಾಡಬೇಕು ಅಂತ ಹೇಳಿ. ಇನ್ನು ಡೀಸೆಲ್ ದರ ಹೆಚ್ಚಳ, ಡೀಸೆಲ್ ಮತ್ತು ಪೆಟ್ರೋಲ್ ದರ ಹೆಚ್ಚಳ ಇದೇ ರೀತಿ ಮುಂದುವರೆದ್ರೆ 5 ರೂಪಾಯಿವರೆಗೂ ಹೆಚ್ಚಳ ಮಾಡಬಹುದು. ಮತ್ತು ಕೇಂದ್ರ ಸರ್ಕಾರ ಇವೆಲ್ಲವನ್ನು ಕೂಡ ಭರಿಸಲಿಕ್ಕೆ ಮುಂದಾಗ್ತಿದೆ ಅನ್ನುವಂತ ಮಾಹಿತಿನೂ ಕೂಡ ಲಭ್ಯ ಆಗ್ತಾ ಇದೆ. ಪೃಥ್ವಿ. ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆಗ್ತದೆ.